ಮನೆಯನ್ನ ಬಾಡಿಗೆಗೆ ಅಥವಾ ಲೀಸ್ಗೆ ಪಡೀತಾ ಇದ್ದೀರಾ ಅಂತ ಹೇಳಿದ್ರೆ ಎಚ್ಚರವಾಗಿರಬೇಕು. ಶಿವರಾತ್ರಿ ಹಬ್ಬದ ದಿನ 16 ಕುಟುಂಬ ಬೀದಿಗೆ ಬಿದ್ದಿದೆ. ಮನೆ ಲೀಸ್ಗೆ ಪಡೆದಿದ್ರು ಈ ಕುಟುಂಬಗಳೆಲ್ಲ ಇದೀಗ ಬೀದಿ ಪಾಲಾಗಿದ್ದಾರೆ. ಬೆಂಗಳೂರಿನ ಹುಣಸಮಾರನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಏನಾಗಿತ್ತು ಅನ್ನೋದನ್ನು ಹೇಳ್ತೀವಿ. ಲೋನ್ ಅನ್ನ ಪಾವತಿ ಮಾಡಲಿಲ್ಲ. ಈ ಹಿನ್ನೆಲೆಯಲ್ಲಿ ಬಿಲ್ಡಿಂಗ್ ಸೀಸ್ ಮಾಡಲಾಗಿದೆ. ಬ್ಯಾಂಕ್ ಸಿಬ್ಬಂದಿ ಬಂದಿದ್ದಾರೆ, ಬಿಲ್ಡಿಂಗ್ ಸೀಸ್ ಮಾಡಿದ್ದಾರೆ. ಯಾರು ಲೀಸ್ ಕೊಟ್ಟಿದ್ದಾರೆ ಮಾಲೀಕರಿದ್ದಾರಲ್ಲ ಅವರು ಮನೆ ಮೇಲಿದ್ದಂತ ಲೋನ್ ಅನ್ನ ಪಾವತಿ ಮಾಡಿಲ್ಲ. ಬ್ಯಾಂಕ್ನವರು ಕಾಯುವಷ್ಟು ಕಾದಿದ್ದಾರೆ. ಇದೀಗ ಬೀಗ ಹಾಕಿದ್ದಾರೆ. 16 ಕುಟುಂಬಗಳು ಬೀದಿ ಪಾಲಾಗಿದೆ. ಕೆಲವರು ಬಾಡಿಗೆಗೆ ಪಡೆದಿದ್ರು, ಇನ್ ಕೆಲವರು ಲೀಸ್ಗೆ ಪಡೆದಿದ್ರು. ಬಹಳ ಎಚ್ಚರವಾಗಿರಬೇಕು. ಇದೇ ಬಿಲ್ಡಿಂಗ್ ನಲ್ಲಿ 16 ಕುಟುಂಬ ವಾಸವಾಗಿತ್ತು. ಇದೀಗ ಅವರ ಪಾಡೇನು? ಲೀಸ್ಗೆ ಕೊಟ್ಟಿದ್ದಂತ ಮಾಲೀಕ ಬ್ಯಾಂಕ್ನ EMI ಅನ್ನ ಸರಿಯಾಗಿ ಪಾವತಿ ಮಾಡಿಲ್ಲ. ಅದೇ ಕಾರಣವನ್ನ ಇಟ್ಕೊಂಡು ಬ್ಯಾಂಕ್ ಸಿಬ್ಬಂದಿ ಬಂದಿದ್ದಾರೆ, ಸೀಸ್ ಮಾಡಿದ್ದಾರೆ. ಎಲ್ಲಾ ಕುಟುಂಬಗಳು ಹೊರಗಡೆ ನಿಂತು ಪ್ರತಿಭಟಿಸ್ತಾ ಇದೆ. ನೀವು ನೋಡ್ತಾ ಇದ್ದೀರಾ. ಹದಿನಾರು ಮನೆ ಲೀಸ್ ಬಾಡಿಗೆಗೆ ನೀಡಿದ್ದ ಮಾಲೀಕನ ಹೆಸರು ರಾಜಣ್ಣ. ಲಕ್ಷ ಲಕ್ಷ ಹಣ ನೀಡಿ ಲೀಸ್ಗೆ ಹಾಕೊಂಡಿದ್ದ ಈತ. ಖಾಸಗಿ ಬ್ಯಾಂಕ್ಗೆ ಸಾಲ ಮರುಪಾವತಿ ಮಾಡಿಲ್ಲ ಮಾಲೀಕ ರಾಜಣ್ಣ. ಇದೀಗ ಮನೆಯಲ್ಲಿದ್ದಂತ ಬಾಡಿಗೆದಾರರಿಗೆ ಶಾಕ್ ಆಗಿದೆ. ಬ್ಯಾಂಕ್ ಸಿಬ್ಬಂದಿ ಕೊಟ್ಟಂತ ಶಾಕ್ ಇದು. ಮನೆಗೆ ಬೀಗ ಹಾಕಿದ್ದಾರೆ. ಒಂದೆರಡಲ್ಲ 16 ಕುಟುಂಬಗಳು ಬೀದಿಗೆ ಬಿದ್ದಿವೆ. ಮಾಲೀಕ ಜೊತೆಗೆ ಬ್ಯಾಂಕ್ ಸಿಬ್ಬಂದಿ ವಿರುದ್ಧವಾಗಿ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕಜಾಲ ಪೊಲೀಸರ ಮೊರೆ ಹೋಗಿದ್ದಾರೆ 16 ಕುಟುಂಬಗಳು. ಅವರು ಗೊತ್ತೇ ಇಲ್ಲ ಇದೆಲ್ಲವೂ ಕೂಡ. ಹಣ, ಮನೆಯಲ್ಲಿರುವಂತ ವಸ್ತುಗಳನ್ನ ನೀಡುವಂತೆ ಮನವಿ ಮಾಡ್ತಿದ್ದಾರೆ. ಏಕಾಏಕಿ ಮನೆಯಿಂದ ಹೊರಗಡೆ ಹಾಕಿದ್ರೆ ಅವ್ರು ಏನ್ ಮಾಡ್ಬೇಕು? ಮನೆಗೆ ಲೀಸ್ ಕೊಟ್ಟಿದ್ದಂತ ವ್ಯಕ್ತಿ ಮನೆ ಸಾಲವನ್ನ ಕಟ್ಟಿಲ್ಲ. ಆ ಕಾರಣಕ್ಕೆ ಬ್ಯಾಂಕ್ ಸಿಬ್ಬಂದಿ ಬಂದು ಮನೆಗೆ ಬೀಗ ಹಾಕಿದ್ದಾರೆ. ಇದು ಯಾವುದರ ಪರಿವೂ ಕೂಡ ಈ ಲೀಸ್ನಲ್ಲಿ ವಾಸವಾಗಿದ್ದವರು ಗೊತ್ತೇ ಇಲ್ಲ. ಮನೆ ಮಾಲೀಕ ಹಣ ಕಟ್ತಾ ಇಲ್ಲ, EMI ಪಾವತಿ ಮಾಡ್ತಾ ಇಲ್ಲ. ಇಂಥ ಪರಿಸ್ಥಿತಿ ನಮಗೆ ಬರ್ಬೋದು ಅನ್ನುವಂತ ಪರಿವೇ ಇಲ್ಲ ಅಲ್ಲಿಯ ಜನರಿಗೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ನವೀನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನವೀನ್, ಮುಂದೇನು ಅಂತ? ಇದೀಗ ಅಷ್ಟು 16 ಕುಟುಂಬಗಳು ಬೀದಿಗೆ ಬಿದ್ದಿವೆ. ಒಂದು ಅವರು ವಸ್ತುಗಳನ್ನ ಮಾತ್ರ ಕೇಳ್ತಾ ಇರೋದು ಅಥವಾ ಬೇರೆ ವ್ಯವಸ್ಥೆಗಳು ಏನಾಗ್ತಾ ಇದೆ ಅಂತ? ಖಂಡಿತ ಚೈತ್ರ, ಏನೊಂದು ಇವತ್ತು ಪ್ರಮುಖವಾಗಿ ಮಹಾಶಿವರಾತ್ರಿ ಹಬ್ಬದ ದಿನ ಒಂದು ರೀತಿ ಮನೆಯಲ್ಲಿ ಹಬ್ಬ ಆಚರಣೆ ಮಾಡಬೇಕು ಅಂತಕ್ಕಂಥ ರೀತಿ ಎಲ್ಲರೂ ಸಹ ತುಂಬಾ ಉತ್ಸವದಲ್ಲಿದ್ರು. ಅದೇ ರೀತಿ 16 ಕುಟುಂಬಗಳು ಸಹ ಇವತ್ತು ಹಬ್ಬವನ್ನ ವಿಜೃಂಭಣೆ ಮಾಡಬೇಕು, ಸಂಭ್ರಮದಿಂದ ಮಾಡಬೇಕು ಅಂತಕ್ಕಂಥ ಖುಷಿಯಲ್ಲಿದ್ರು. ಆದ್ರೆ ಅವ್ರಿಗೆ ಏನೇನು ಸಂಜೆ ಬಂದಂತ ಬ್ಯಾಂಕ್ ಸಿಬ್ಬಂದಿ ಒಂದು ಬರೆಯನ್ನ ಹಾಕಿರ್ತಕ್ಕಂಥ ಏನು ಮನೆ ಮಾಲೀಕ ಏನೊಂದು ಒಂದು ಸುಮಾರು ಒಂದು 50 ಲಕ್ಷ 1 ಕೋಟಿವರೆಗೂ ಸಹ ಏನು ಸಾಲದ ಕಂತನ್ನ ಇಟ್ಕೊಂಡಿದ್ದ, ಆ ಕಂತಿನ ಹಣವನ್ನ ಪಾವತಿ ಮಾಡಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಮನೆ ಸಂಪೂರ್ಣ 16 ಮನೆಗಳಿಗೆ ಬೀಗವನ್ನ ಜಡಿಸಿದ್ರು. ಜೊತೆಗೆ ಆ ಮನೆಯಲ್ಲಿದ್ದ ವಸ್ತುಗಳನ್ನು ತೆಗೆದುಕೊಳ್ಳಲು ಸಹ ಯಾವುದೇ ಅವಕಾಶವನ್ನು ಕೊಟ್ಟಿಲ್ಲ. ಹೀಗಾಗಿ ನಿನ್ನೆಯಿಂದಲೂ ಸಹ ಮನೆ 16 ಕುಟುಂಬಗಳು ಆ ಬೀದಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಜೊತೆಗೆ ಮನೆ ಮಾಲೀಕರಿಗೆ ಕರೆ ಮಾಡಿದ್ರೆ ಯಾವ ರೀತಿಯ ಕರೆಯನ್ನು ಸಂಪರ್ಕ ಮಾಡಿ ಏನು ಸ್ವೀಕರಿಸಿ ಮಾತನಾಡುವಂತ ಕೆಲಸವನ್ನು ಸಹ ಮಾಡ್ತಾ ಇಲ್ಲ. ಹೀಗಾಗಿ ಇವತ್ತು ಬೆಳಗ್ಗೆಯಿಂದಲೂ ಸಹ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿರ್ತಕ್ಕಂಥ ಏನು 16 ಜನ ಕುಟುಂಬಗಳು ನಮ್ಮ ಹಣವನ್ನು ವಾಪಸ್ ಕೊಡಿಸಿ, ಜೊತೆಗೆ ಮನೆಯಲ್ಲಿ ಇರ್ತಕ್ಕಂಥ ಏನಿಗಾಗಲೇ ಬ್ಯಾಂಕ್ ಸಿಬ್ಬಂದಿ ಮನೆಗೆ ಬೀಗವನ್ನ ಹಾಕಿದ್ದಾರೆ. ಆ ಬೀಗವನ್ನ ಓಪನ್ ಮಾಡಿ ನಮ್ಗೆ ಆ ವಸ್ತುಗಳನ್ನ ಕೊಡಬೇಕು, ನಾವು ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ, ನಮ್ಗೆ ಸಂಪೂರ್ಣವಾಗಿ ನಮ್ಗೆ ನ್ಯಾಯ ಕೊಡ್ತೀವಿ ಅಂತೇಳಿ ಚಿಕ್ಕಜಾಲ ಪೊಲೀಸರ ಮೊರೆ ಹೋಗಿದ್ದಾರೆ. ಇನ್ನು ಚಿಕ್ಕಜಾಲ ಪೊಲೀಸರು ಸಹ ಈಗಾಗಲೇ ಅವರನ್ನ ಏನೊಂದು ಮನೆ ಮಾಲೀಕರನ್ನು ಸಹ ಕರೆಸ್ಕೊಂಡ್ಬಂದು ಏನು ಠಾಣೆಯಲ್ಲಿ ಕೂರಿಸ್ಕೊಂಡಿದ್ದಾರೆ. ಜೊತೆಗೆ ಆ ಬ್ಯಾಂಕ್ ಸಿಬ್ಬಂದಿಯೊಂದಿಗೆ ಒಂದು ಮಾತುಕತೆಯನ್ನ ಮಾಡಿ ಏನಿಗಾಗಲೇ ಬ್ಯಾಂಕ್ ಅಲ್ಲಿ ಒಂದು 50ರಿಂದ ಒಂದು 50 ಲಕ್ಷದವರೆಗೂ ಸಹ ಏನು ಲೀಸ್ಗೆ ಹಣವನ್ನ ಕೊಟ್ಟು ಮನೆಗಳನ್ನ ಲೀಸ್ಗೆ ಹಾಕೊಂಡಿದ್ರು, ಅವರಿಗೆ ಆ ನ್ಯಾಯ ಕೊಡಿಸಬೇಕು ಅಂತ ಪೊಲೀಸರು ಸಹ ಒಂದು ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನು ಸಹ ಮಾಡ್ತಾ ಇರ್ತಕ್ಕಂಥ. ಓಕೆ, ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ.